ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. 2025ನೇ ಜನವರಿ ತಿಂಗಳಲ್ಲಿ ನಡೆದ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಅದ್ಭುತವಾಗಿ ನಡೆಯಿತು. ಹೊರ ರಾಜ್ಯಗಳಿಂದ ಅಷ್ಟೇ ಅಲ್ಲದೆ ಬೇರೆ ದೇಶಗಳಿಂದ ಕೂಡ ವರ್ಕ್ಶಾಪ್ಗೆ ಕುಟುಂಬ ಸಮೇತರಾಗಿ ಬಂದಿದ್ರು. ಈ ವರ್ಕ್ಶಾಪ್ನಲ್ಲಿ ಪಾಲ್ಗೊಂಡು ಹೊಸ ವಿಶ್ವ ಶಕ್ತಿಯನ್ನ ಕಂಡುಕೊಂಡರು. ಗುರುಗಳ ಆಶೀರ್ವಾದವನ್ನ ಪಡೆದು ಪರಿವರ್ತನೆಯಾಗಿ ಸಂಕಲ್ಪ ಕೈಗೊಂಡರು. ನಿಮ್ಮ ಸಂಕಲ್ಪ ಶ್ರೀಮಂತರಾಗುವುದು ಆಗಿರಬೇಕು. ನಾವು ಗುರುಗಳಿಗೆ ಕೊಡುವ ನಿಜವಾದ ಗುರು ಕಾಣಿಕೆ ಏನೆಂದರೆ ಗುರುಗಳು ತಿಳಿಸಿದ ವಿಶ್ವ ಮಂತ್ರ ತಂತ್ರಗಳನ್ನ ಪಾಲಿಸಿ ಶ್ರೀಮಂತರಾಗುವುದು. ಈ ಬಾರಿಯ 23ನೇ ತಾರೀಕು ಫೆಬ್ರವರಿ 2025ರ ವರ್ಕ್ಶಾಪ್ಗೆ ಬರುವವರು ನಮ್ಮ ಭಾರತ ದೇಶದ ಶಕ್ತಿಯುತ ರಹಸ್ಯ ಸ್ಥಳಕ್ಕೆ ಹೋಗಿ ಬರಬೇಕು. ಇಲ್ಲಿಗೆ ಮುಂಚೆಯೇ ಗುರುಗಳು ಭೇಟಿ ನೀಡಿ ಅಘೋರ ಋಣ ಮುಕ್ತ ವಿಶ್ವ ಧ್ಯಾನ ಮಾಡಿ ಶಕ್ತಿ ಸಿದ್ಧಿಯನ್ನ ಪಡಿಸಿಕೊಂಡಿದ್ದಾರೆ. ವರ್ಕ್ಶಾಪ್ ಪಾರ್ಟಿಸಿಪೆಂಟ್ಸ್ಗೆ ವಿಶ್ವ ಶಕ್ತಿ ಆಶೀರ್ವಾದ ಮಾಡಲಿದ್ದಾರೆ. ನೀವು ಯಾವಾಗ ಹೇಗೆ ಹೋಗಬೇಕು ಅನ್ನುವುದರ ಬಗ್ಗೆ ವಿಶ್ವ ನಿಯಮಗಳನ್ನ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ನಲ್ಲಿ ತಿಳಿಸಿಕೊಡಲಿದ್ದಾರೆ. ಈ ರಹಸ್ಯ ಸ್ಥಳಕ್ಕೆ ಗುರುಗಳು ಹೇಳಿದ ರೀತಿ ಹೋಗಿ ಬಂದರೆ ನಿಮ್ಮ ಜೀವನದ ಋಣಗಳು ಅಥವಾ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ವಿಶೇಷವಾಗಿ ಸಾಲಬಾಧೆಗೆ. ಇದರ ಜೊತೆಗೆ ಗುರುಗಳು 144 ವರ್ಷಕ್ಕೊಮ್ಮೆ ಬರುವ ಮಹಾಕುಂಭಮೇಳಕ್ಕೆ ಭೇಟಿ ನೀಡಿ ವಿಶ್ವ ಅಮೃತ ಧ್ಯಾನ ಮಾಡಲಿದ್ದಾರೆ. ಬಹುಶಃ ನಮ್ಮೆಲ್ಲರಿಗೂ ಈ ಮಹಾಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದೇ ಇರಬಹುದು. ನಮ್ಮ ಪರವಾಗಿ ಗುರುಗಳು ನಮ್ಮೆಲ್ಲರಿಗೂ ಕೂಡ ಮಹಾಕುಂಭದ ಚೈತನ್ಯ ಶಕ್ತಿಯ ದಿವ್ಯ ಆಶೀರ್ವಾದವನ್ನ ಮುಂಬರುವ ಫೆಬ್ರವರಿ 23ರಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗೂ ಪವಿತ್ರ ಜಲದ ಪ್ರೋಕ್ಷಣೆ ಮಾಡಲಿದ್ದಾರೆ. ಇದರಿಂದ ನಮ್ಮ ಆತ್ಮ ಶುದ್ಧಿಯಾಗಿ ಕರ್ಮ ನಿವಾರಣೆಯಾಗುತ್ತೆ. ಈ ವರ್ಕ್ಶಾಪ್ನ ವಿಶೇಷತೆಗಳು ಹೀಗಿವೆ. ಮೊದಲನೇ ವಿಶೇಷತೆ, ಬಹುಜನರ ಕೋರಿಕೆಯ ಮೇರೆಗೆ ಸಾಲ ತೀರಿಸುವ ಸುಲಭ ವಿಧಾನಗಳನ್ನು ಗುರುಗಳು ತಿಳಿಸಿಕೊಡಲಿದ್ದಾರೆ. ಸಾಲ ಬೇಗ ತೀರಲು ಗೌಪ್ಯ ವಿಶ್ವಕ್ರಿಯೆಗಳನ್ನು ಕ್ಲಾಸ್ನಲ್ಲಿ ಮಾಡಿಸಲಿದ್ದಾರೆ. ಹಾಗೆಯೇ ಗುರುಗಳು ಸನಾತನ ರಹಸ್ಯ ಅಘೋರ ಋಣ ತಂತ್ರಗಳನ್ನು ತಿಳಿಸಿಕೊಡಲಿದ್ದಾರೆ. ಇಷ್ಟೇ ಅಲ್ಲದೆ ಗುರುಗಳು ನಮಗಾಗಿ ಸಾಲ ತೀರಿಸುವ ಬ್ಲೂ ಪ್ರಿಂಟ್ ಅನ್ನ ಉಚಿತವಾಗಿ ಕೊಡಲಿದ್ದಾರೆ. ಈ ಬ್ಲೂ ಪ್ರಿಂಟ್ ಪಾಲಿಸಿದವರು ಅತಿ ಸುಲಭವಾಗಿ ಸಾಲವನ್ನ ತೀರಿಸುತ್ತೀರಿ. ಇದರ ಜೊತೆಗೆ 63 ದಿನಗಳ ಸರ್ವಸಿದ್ಧಿ ವ್ರತವನ್ನ ಮಾಡಲು ಹೇಳಿಕೊಡಲಿದ್ದಾರೆ. ಈ ವ್ರತವನ್ನ ಮಾಡಿದವರು ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧಿಸಬಲ್ಲರು. ಈ ವ್ರತದಿಂದ ಹಣ, ಆಸ್ತಿ, ಐಶ್ವರ್ಯಗಳು ಸಲೀಸಾಗಿ ನಮ್ಮ ಬದುಕಿಗೆ ಆಕರ್ಷಣೆಯಾಗುತ್ತೆ. ಎರಡನೇ ವಿಶೇಷತೆ, ಗುರುಗಳು ಕರ್ಮ ವಿಮೋಚನಾ ತಂತ್ರಗಳನ್ನ ತಿಳಿಸಿಕೊಡಲಿದ್ದಾರೆ. ಇದನ್ನ ಪಾಲಿಸಿದರೆ ನಮ್ಮ ಜೀವನದಲ್ಲಿ ಕೋರ್ಟ್ ಕೇಸ್ಗಳು ನಮ್ಮ ಕಡೆ ಬೇಗ ಆಗುತ್ತೆ. ಜಮೀನ್, ಸೈಟ್, ಮನೆ ಪ್ರಾಬ್ಲಮ್ಗಳು ಸುಲಭವಾಗಿ ಸಾಲ್ವ್ ಆಗುತ್ತೆ. ಮನೆಯಲ್ಲಿ ಜಗಳ, ಅಸಮಾಧಾನ, ರಿಲೇಶನ್ಶಿಪ್ ಪ್ರಾಬ್ಲಮ್ಗಳಿಗೆ ಪರಿಹಾರ ಸಿಗುತ್ತೆ. ವಿವಾಹ ಯೋಗ ಬರುತ್ತೆ. ನೀವು ಅನಾರೋಗ್ಯದಿಂದ ಬಳಲ್ತಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಮೂರನೇ ವಿಶೇಷತೆ, ಇದೇ ಮೊದಲ ಬಾರಿಗೆ ಬ್ಯೂಟಿ ಪಾರ್ಲರ್ನ ಬಿಸ್ನೆಸ್ ಹೇಗೆ ಮಾಡೋದು ಅನ್ನುವುದರ ಬಗ್ಗೆ ಸಂಪೂರ್ಣ ವಿವರ ಈ ವರ್ಕ್ಶಾಪ್ನಲ್ಲಿ ಗುರುಗಳು ಕೊಡಲಿದ್ದಾರೆ. ಹೇಗೆ ಸ್ಟಾರ್ಟ್ ಮಾಡಬೇಕು, ಲಾಭ ಹೇಗೆ ಮಾಡಬೇಕು, ಯಾವ ಬಿಸ್ನೆಸ್ ತಂತ್ರಗಳನ್ನು ಯೂಸ್ ಮಾಡಬೇಕು, ಎಲ್ಲವನ್ನ ಗುರುಗಳು ತಿಳಿಸಿಕೊಡಲಿದ್ದಾರೆ. ಇಷ್ಟೇ ಅಲ್ಲ, ನಿಮ್ಮ ಯಾವುದೇ ಬಿಸ್ನೆಸ್ ಇರಲಿ, ಈ ವರ್ಕ್ಶಾಪ್ನಲ್ಲಿ ಗುರುಗಳು ಬಿಸ್ನೆಸ್ ಲಾಭದಾಯಕವಾಗಿ ನಡೆಯಲು ಬೇಕಾಗಿರುವ ವಿಶೇಷ ವಿಶ್ವ ವ್ಯಾಪಾರ ತಂತ್ರಗಳನ್ನು ಹೇಳಿಕೊಡಲಿದ್ದಾರೆ. ನಾಲ್ಕನೇ ವಿಶೇಷತೆ, ಸನಾತನ ಕರ್ಮ ಸಿದ್ಧಾಂತವನ್ನ ತಿಳಿಸಿಕೊಡಲಿದ್ದಾರೆ. ಅದರ ಮಹತ್ವ ಮತ್ತು ಪರಿಣಾಮಗಳನ್ನು ತಿಳಿಸಿ ಮೋಕ್ಷ ಸಾಧನೆಗೆ ಮಾಡಬೇಕಾಗಿರುವ ಕ್ರಿಯಾವಿಧಾನಗಳನ್ನು ಹೇಳಿಕೊಡಲಿದ್ದಾರೆ. ಕರ್ಮ ಸಿದ್ಧಾಂತಕ್ಕೂ ಮತ್ತು ಶ್ರೀಮಂತಿಕೆಗೂ ಇರುವ ಅಂತರ್ ಸಂಬಂಧಗಳನ್ನು ವಿವೇಚಿಸಲಿದ್ದಾರೆ. ಕಾರ್ಯಾಗಾರಕ್ಕೆ ಬರುವಾಗ ತಾವೆಲ್ಲರೂ ಹೀಗೆ ಬರಬೇಕು. ವರ್ಕ್ಶಾಪ್ಗೆ ಬರುವಾಗ ನಿಮ್ಮ ಎಲ್ಲ ಸಾಲಗಳನ್ನು ಸಂಪೂರ್ಣವಾಗಿ ಹಳದಿ ಬಣ್ಣದ ಪೇಪರ್ನಲ್ಲಿ ಬ್ಲ್ಯಾಕ್ ಕಲರ್ ಪೆನ್ನಲ್ಲಿ ಬರೆದು ತನ್ನಿ. 1 ಹಿಡಿ ಉಪ್ಪನ್ನ ಕಪ್ಪು ಬಟ್ಟೆಯಲ್ಲಿ ಸುತ್ತಿ ತನ್ನಿ. 3 ನಿಂಬೆ ಹಣ್ಣನ್ನ ತೆಗೆದುಕೊಂಡು ಬನ್ನಿ. ಎಲ್ಲರೂ ಬಿಳಿ ಬಣ್ಣದ ಡ್ರೆಸ್ನಲ್ಲಿ ಬನ್ನಿ. ಹಾಗಾದ್ರೆ ಇನ್ಯಾಕ್ ತಡ, ನಮ್ಮ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ.
ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಸಾಕಷ್ಟು ಸಾರಿ ತುಂಬ ಮನಸ್ಥಿತಿ ಇರುತ್ತೆ ಕೆಲವೊಬ್ಬರಿಗೆ. ಅಂದರೆ ಸಾಲದಿಂದನೋ ಅಥವಾ ಇನ್ನೊಂದೇನೋ ತೊಂದರೆ ನನಗಿದೆ ಅನ್ನೋ ಕಾರಣದಿಂದನೋ ಅವರು ತುಂಬ ವೀಕ್ ಆಗಿ ಡಿಸಿಷನ್ಸ್ನ ಮಾಡೋದಕ್ಕೆ ನಿಂತು ಬಿಡ್ತಾರೆ. ತುಂಬ ಸರಿ ಬೇರೆ ಏನು ಆಪ್ಷನ್ಸ್ ಇದೆ ಅಥವಾ ಸೊಲ್ಯೂಷನ್ ಏನು ಮಾಡ್ಬೋದು ನಾನು ಅನ್ನೋದ್ರ ಬಗ್ಗೆ ಇನ್ನೊಂದು ಲೆವೆಲಿಗೆ ಹೋಗಿ ಯೋಚನೆ ಮಾಡೋ ಅಂಥ ಶಕ್ತಿನೂ ಕಳ್ಕೊಂಡು ಬಿಟ್ಟಿರ್ತಾರೆ. ಆ್ಯಕ್ಚುಲಿ ಈ ಥರ ಮನಸ್ಥಿತಿ ಉಳ್ಳವರಿಗೆ ನೀವು ಏನು ಹೇಳ್ತೀರಿ? ಓಕೆ, ಪ್ರಪಂಚದಲ್ಲಿ ಈಗ ಕಷ್ಟಗಳನ್ನೆಲ್ಲನೂ ಒಟ್ಟು ಮಾಡಿ ಯಾವುದು ಹೆಚ್ಚು ಅಂತ ನೋಡೋದಾದರೆ ಮೇಡಮ್, ಒನ್ ಆಫ್ ದ ಬಿಗ್ಗೆಸ್ಟ್ ಡಿಫಿಕಲ್ಟೀಸ್ ಈಸ್ ಪಾವರ್ಟಿ, ಬಡತನ. ಮತ್ತು ಬಡತನ ಅಂತಂದರೆ ಸಾಲ. ಸೊ ಹಾಗಾಗಿ ಈ ಕಾಲಘಟ್ಟಕ್ಕೆ ವಿಶೇಷವಾಗಿ ಕಲಿಯುಗದಲ್ಲಿ ಈ ಸಾಲ ಅನ್ನುವಂಥದ್ದು ಒಂದು ದೊಡ್ಡ ರೋಗ ಆಗಿಬಿಟ್ಟಿದೆ ಮೇಡಮ್. ಈ ಸಾಲ ಆಗಲಿ ಅಂತಂತಾನೆ ಎಷ್ಟೋ ಒಂದು ಸಂಸ್ಥೆಗಳು ಅಥವಾ ರಿಚ್ ಪೀಪಲ್ ಅಂತ ನಾವೇನು ಕರಿತೇವೋ ಅವರೆಲ್ಲ ನಮ್ಮನ್ನು ಟ್ರ್ಯಾಪ್ ಮಾಡ್ತಿದ್ದಾರೆ. ನಾನು ಇದಕ್ಕೂ ಮುಂಚೆನೂ ಹೇಳಿದ್ದೇನೆ, ಕ್ರೆಡಿಟ್ ಕಾರ್ಡ್ ಮುಖಾಂತರನೋ, ಲೋನ್ಸ್ ಕೊಡೋದ್ರ ಮುಖಾಂತರನೋ, ಅಥವಾ ಒಳ್ಳೆಯ ಒಂದು ವಿಶ್ವಜ್ಞಾನವನ್ನು ಶಾಲೆ ಕಾಲೇಜುಗಳಲ್ಲಿ ಹೇಳಿಕೊಡದೇ ಇರೋ ಕಾರಣನೋ, ಸೊ ಹಲವಾರು ರೀತಿಯಲ್ಲಿ ನಮ್ಮನ್ನು ಟ್ರ್ಯಾಪ್ ಮಾಡ್ತಿದ್ದಾರೆ. ಸೊ ನಾವೆಲ್ಲರೂ ಬಡವರಾಗೋದಕ್ಕೆ ಅದು ದೊಡ್ಡ ಒಂದು ಕಾರಣ ಆಗ್ಬಿಟ್ಟಿದೆ. ಇವತ್ತು ದುಃಖ ಅನ್ನೋದಾದರೆ ಅತಿ ಹೆಚ್ಚು ದುಃಖ ಇರೋದು ಈ ದುಡ್ಡಿನ ಒಂದು ಇದರಲ್ಲಿ. ಸೊ ಎನಿವೇ, ಯಾರೆಲ್ಲ ಮುಂಬರುವ ವರ್ಕ್ಶಾಪ್ ಬರ್ತಿದ್ದೀರೋ, ಸಾಲದ ವರ್ಕ್ಶಾಪ್ ಆಗಿದೆ. ಸೊ ನೀವೆಲ್ಲರೂ ಒಂದು ಹಿಡಿ ಉಪ್ಪನ್ನು ತೆಗೆದುಕೊಂಡು ಬರಬೇಕು, ಕಲ್ಲುಪ್ಪು. ಸೊ ನನ್ನ ಕೈಯಲ್ಲಿ ಕಲ್ಲುಪ್ಪಿದೆ ಇಲ್ಲಿ. ಸೊ ಕಲ್ಲುಪ್ಪು ತರಬೇಕು. ಅದಾದಮೇಲೆ 3 ನಿಂಬೆ ಹಣ್ಣನ್ನು ತರಬೇಕು. ಸಪೋಸ್ ಈಗ ಈ ವರ್ಕ್ಶಾಪ್ಗೆ, ಸಾಲದ ವರ್ಕ್ಶಾಪ್ ವಿಶೇಷವಾಗಿ ಎಲ್ಲರೂ ಕುಟುಂಬ ಸಮೇತ ಬಂದರೆ ತುಂಬ ಒಳ್ಳೆಯದು. ಏಕೆ ಕುಟುಂಬ ಸಮೇತ ಬರಬೇಕು ಅಂತಂದರೆ, ಈಗ ಯುದ್ಧ ನಡೀತಿದೆಯಪ್ಪ, ದೇಶ ವಿದೇಶಗಳ ಜೊತೆ ಯುದ್ಧ ನಡೀತಿದೆ. ಒಟ್ಟಾಗಿದ್ದರೆ ಯುದ್ಧ ಗೆಲ್ಲೋದಕ್ಕೆ ಸುಲಭನಾ ಅಥವಾ ಸಿಂಗಲ್ ಆಗಿದ್ದರೆ ಯುದ್ಧ ಗೆಲ್ಲೋದಕ್ಕೆ ಸುಲಭನಾ? ನೀವೇ ಯೋಚನೆ ಮಾಡಿ. ಸೊ ನಾವು ಒಟ್ಟಾಗಿದ್ದಷ್ಟು ಬೇಗ ಈ ಸಾಲದ ಒಂದು ವಿಮುಕ್ತಿ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಪ್ರಯತ್ನ ಪಡಿ. ಬರಬೇಕಂತಂದರೆ ಸಪೋಸ್ ಇಬ್ಬರು ಬಂದರೆ 6 ನಿಂಬೆಹಣ್ಣನ್ನು ತರಬೇಕು. ಹಾಗೆ ಕಪ್ಪು ಬಟ್ಟೆಯಲ್ಲಿ ಉಪ್ಪನ್ನು ಸುತ್ತಿಕೊಂಡು ಬರಬೇಕು. ಇದೆಲ್ಲ ಸಾಮಾನ್ಯ ಪ್ರಜ್ಞೆ ಇರೋ ಜನಗಳಿಗೆ ಅರ್ಥ ಆಗೋದಿಲ್ಲ. ಸೊ ಕೆಲವರು ಅಂದ್ಕೊಳ್ಬೋದು, ಇದೆಲ್ಲ ಏನಿದು, ಹೌ ಡಸ್ ದಿಸ್ ಆಲ್ ಹ್ಯಾಪನ್, ಇದು ಮೂಢನಂಬಿಕೆನಾ, ಅಥವಾ ಅನೇಕ ಕ್ವೆಶನ್ಸ್ ಇರ್ಬೋದು. ನಮಗೆ ಯಾವುದೆಲ್ಲ ಕಣ್ಣಿಗೆ ಕಾಣಿಸೋದಿಲ್ವೋ, ಯಾವುದೆಲ್ಲ ನಮಗೆ ಅರ್ಥ ಆಗೋದಿಲ್ವೋ ಅನ್ನೋ ಕಾರಣಕ್ಕೆ ಅದಿಲ್ಲ. ಅಥವಾ ತಪ್ಪು ಅದು ಸರಿ ಅನ್ನುವಂಥದ್ದು ತುಂಬ, ಐ ಥಿಂಕ್ ಇಟ್ಸ್ ನಾಟ್ ಅ ಫೇರ್ ಕಾಲ್. ಸೊ ಹಾಗಾಗಿ ನೀವು ಅರ್ಥ ಮಾಡ್ಕೋಬೇಕು, ಕ್ವಾಂಟಮ್ ಜಗತ್ತಿನಲ್ಲಿ ಎಲ್ಲವೂ ಇದೆ, ಬಟ್ ಯಾವುದೂ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಎಷ್ಟೋ ಜನ, ಇನ್ಫ್ಯಾಕ್ಟ್ ನಾವ್ಯಾರು ಆ್ಯಟಮ್ನ ನೋಡಲಿಕ್ಕಾಗೋದಿಲ್ಲ, ಜೀವಕೋಶಗಳನ್ನು ಬರೀ ಕಣ್ಣಲ್ಲಿ ನೋಡೋದಕ್ಕಾಗೋದಿಲ್ಲ. ಹಾಗಂತ ಮಾತ್ರಕ್ಕೆ ಅದು ಇಲ್ಲ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ. ಮೈಕ್ರೋಸ್ಕೋಪಲ್ಲಿ ಕಾಣಿಸುತ್ತೆ, ಇನ್ನೂ ಎಷ್ಟೋ ಮೈಕ್ರೋಸ್ಕೋಪಲ್ಲಿ ಕಾಣೋದೇ ಇಲ್ಲ. ಹಾಗಂತೇಳಿ ಇಲ್ಲ ಅನ್ನೋದು ಐ ಥಿಂಕ್ ಇಟ್ಸ್ ನಾಟ್ ಅ ಫೇರ್ ಥಿಂಗ್. ಸೊ ಹಾಗಾಗಿ ತುಂಬ ಇದ್ದಾವೆ. ಸೊ ಎನಿವೇ, ಕಷ್ಟಗಳು ಯಾಕೆ ಅಂತ ಮೇಡಮ್ ಕೇಳಿದರು. ಒನ್ ಆಫ್ ದ ರೀಸನ್ಸ್ ವೈ ಕಷ್ಟಗಳು ಹೆಚ್ಚು ಬರೋದಕ್ಕೆ ಕಾರಣ ಅಂತಂದರೆ, ಈಗ ನೋಡಿ, ಚಿಲ್ಲರೆ ಕಾಸಿರುತ್ತೆ. ಈಗ ನಾನು 100 ರೂಪಾಯಿ ಮೇಡಮ್ ನಿಮಗೆ ಒಂದೊಂದು ರೂಪಾಯಿ 100 ರೂಪಾಯಿ ಕೊಡ್ತೀನಿ. ಸೊ ನಿಮ್ಮ ಪರ್ಸಲ್ ನಾನು ನಿಮಗೆ 100 ರೂಪಾಯಿ ಕೊಡ್ತೇನೆ. ಈಗ ನಿಮಗೆ ಅದು ಭಾರ ಅನಿಸುತ್ತಾ ಅಥವಾ ಇಟ್ಸ್ ಅ ವೆರಿ ಕೂಲ್ ಥಿಂಗ್, ಸೂಪರ್ ಆಗಿದೆ ಅನಿಸುತ್ತೆ? ನಿಮಗೇನು ಅನಿಸುತ್ತೆ? 1 ರೂಪಾಯಿ ಪರ್ಸಲ್ಲಿ 100 ರೂಪಾಯಿ ಇಟ್ಟರೆ ಭಾರ ಅನಿಸುತ್ತೆ. ಒಂದು ವೇಳೆ ನಾನು 1000 ರೂಪಾಯಿ ಕೊಡ್ತೀನಿ ಮೇಡಮ್, 1000 ರೂಪಾಯಿನೋ ಕಾಯಿನ್ಸೇ ಕೊಡ್ತೀನಿ, ಹೇಗನ್ಸುತ್ತೆ ನಿಮಗೆ? ಇನ್ನೂ ಜಾಸ್ತಿ ಭಾರ ಅನಿಸುತ್ತಾ? ನೋಡಿ, ಅದು ದುಡ್ಡೇ, 1000 ರೂಪಾಯಿ ನೋಟು ಸಹ ದುಡ್ಡೇ. ಬಟ್ ಈ ನೋಟಿನಲ್ಲಿ ಕೊಟ್ಟಿರೋಂಥ 1000 ರೂಪಾಯಿ ಆರಾಮ್ ಅನಿಸಿದ್ರೆ ಏನೂ ಅನಿಸೋದೇ ಇಲ್ಲ. ಇನ್ಫ್ಯಾಕ್ಟ್ ಇನ್ನು ಗೂಗಲ್ ಪೇ, ಫೋನ್ಪೇಲಿದ್ರೆ ಇನ್ನೂ ಏನೂ ಗೊತ್ತೇ ಆಗಲ್ಲ, ಭಾರನೇ ಇಲ್ಲ ಅನಿಸುತ್ತೆ. ಅದೇ ಯಾವಾಗ ನೋಟು ಕೊಡದೆ ಚಿಲ್ಲರೆ ಕೊಟ್ಟರೆ ಚಿಲ್ಲರೆ ಭಾರ ಅನಿಸುತ್ತೆ. ನೋಡಿ, ನಮ್ಮ ತಲೆಯಲ್ಲೂ ಎಷ್ಟೋ ಚಿಲ್ಲರೆಗಳು ಕೂತ್ಕೊಂಡ್ಬಿಟ್ಟಿದೆ ಹೋಗಿ. ಸೊ ಅದಕ್ಕೆ ನೋಡಿ, ನಾವು ಶ್ರೀಮಂತರಾಗಬೇಕಂತಂದರೆ ಚಿಲ್ಲರೆ ಕೆಲಸ ಮಾಡೋದನ್ನು ಬಿಡಬೇಕು ಅಂತ ಹೇಳ್ತಾರೆ ನೋಡಿ ದೊಡ್ಡವರು. ಸೊ ಎಲ್ಲಿ ತನಕ ನಾವು ಚಿಲ್ಲರೆ ಆಗಿರ್ತೀವೋ ನಮಗೆ ದೇವರು ಚಿಲ್ಲರೆನೇ ಕೊಡೋದು. ಮೇಡಮ್
ಯಾಕೆ ನಾವು ಬಡವರಾಗಿದ್ದೀವಿ, ಯಾಕೆ ಕಷ್ಟದಲ್ಲಿದ್ದೀವಿ ಅಂದರೆ ನಾವು ಚಿಲ್ಲರೆ ಕೆಲಸಗಳನ್ನ ಬೇಜಾನ್ ಮಾಡ್ತಿದ್ದೀವಿ ಮೇಡಮ್. ಲೆಕ್ಕ ಇಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ನಾನು ಅದಕ್ಕೆ ಹಿಂದಿನ ಎಪಿಸೋಡಲ್ಲಿ ಹೇಳಿದೆ, ಐ ಹೇಟ್ ಪುವರ್ ಪೀಪಲ್. ನಾನು ಬಡವ್ರನ್ನ ಕಂಡ್ರೇ ಆಗಲ್ಲ ಅಂತ ಹೇಳಿದೆ. ಏಕೆ? ಅವ್ರು ಚಿಲ್ಲರೆ ಕೆಲಸ ಜಾಸ್ತಿ ಮಾಡ್ತಾರೆ. ನೆಟ್ಟಗೆ ಕೆಲಸ ಮಾಡಿದ್ರೆ ನಾವ್ಯಾಕೆ ಮೇಡಮ್ ಶ್ರೀಮಂತರಾಗಲ್ಲ? ಎಲ್ಲರೂ ಖಂಡಿತವಾಗಿಯೂ ದೊಡ್ಡ ಶ್ರೀಮಂತರಾಗ್ತೀವಿ. ಹಣ, ಆಸ್ತಿ, ಐಶ್ವರ್ಯಗಳು ದೇವರು ತಾನಾಗೆ ಯೂನಿವರ್ಸ್ ಕೊಡ್ತಾರೆ. ಯೂನಿವರ್ಸ್ಗೊಂದು ನಿಯಮ ಇದೆ, ಅರ್ಹತೆ ಮತ್ತು ಯೋಗ್ಯತೆ ಇರೋರ್ಗೆ ಮಾತ್ರನೇ ದುಡ್ಡು ಕೊಡೋದು, ಬೇರೆಯವ್ರಿಗೆಲ್ಲ ಕೊಡೋದಿಲ್ಲ ಮೇಡಮ್. ಸೊ ದಿಸ್ ಈಸ್ ಒನ್ ಥಿಂಗ್. ಆಮೇಲೆ ಎರಡನೇದು ಇನ್ನೊಂದು ವಿಚಾರ ತಿಳ್ಕೊಬೇಕು. ಈ ಭೂಲೋಕದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ ಅಂತಂದರೆ ಒಂದು ಕರ್ಮ ಅನುಸಾರವಾಗಿ ಹುಟ್ಟಿರ್ತಕ್ಕಂಥದ್ದು. ಈ ಭೂಮಿಯಲ್ಲಿ ಯಾರೇ ಹುಟ್ಟಲಿರಿ, ನಾನು ಹೇಳ್ತಿದ್ದೀನಿ, ಕಷ್ಟ ಅನ್ನೋದು ಬಂದೇ ಬರುತ್ತೆ. ನಿಮಗೆ ನೋವು ಅನ್ನೋದು ಬರುತ್ತೆ, ವಯಸ್ಸು ಹೋಗುತ್ತೆ, ಸಾವು ಬರುತ್ತೆ. ಇವೆಲ್ಲ ಎಲ್ಲರಿಗೂ ಆಗಿರ್ತಕ್ಕಂಥದ್ದು. ಶ್ರೀರಾಮನಿಂದ ಹಿಡಿದು, ಶ್ರೀಕೃಷ್ಣನಿಂದ ಹಿಡಿದು, ಜೀಸಸ್ಸಿಂದ ಹಿಡಿದು, ಗೌತಮ ಬುದ್ಧರಿಂದ ಹಿಡಿದು, ಮಹಾತ್ಮ ಗಾಂಧಿಯಿಂದ ಹಿಡಿದು, ನೀವು ಯಾರನ್ನೇ ತೆಗೆದುಕೊಳ್ಳಿ, ನನಗೂ ಸಹ, ಮೇಡಮ್ಗೂ ಸಹ, ನಿಮಗೂ ಸಹ, ಎಲ್ಲರಿಗೂ ಕಾಯಂ ಇದೆಲ್ಲ. ಸೊ ಹಾಗಾಗಿ ಕೆಲವನ್ನೆಲ್ಲ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಸಲ ಇದೇ ಥರ ಕರ್ಣ ಕೇಳ್ತಾನೆ ಶ್ರೀಕೃಷ್ಣನ್ ಬಂದು, ಎಷ್ಟು ಕಷ್ಟ ಗೊತ್ತಾ ನನಗೆ, ಎಷ್ಟೆಲ್ಲ ದಾನ ಮಾಡ್ತೀನಿ ನಾನು, ಏನೆಲ್ಲ ಮಾಡ್ತೀನಿ, ನನಗ್ಯಾಕೆ ಇಷ್ಟು ಕಷ್ಟ ಅಂತಂತೇಳಿ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾರೆ, ಅಲ್ಲ ನೀನೇನೋ ಬಿಡಪ್ಪ, ನಾನೇನೋ ದೇವರು, ನಂದು ಓಕೆ ಅಂತ ನೀನು ಹೇಳ್ತಿದ್ದೀಯಾ, ನಿನಗೆ ಕಷ್ಟ ಅಂತ ಹೇಳ್ತಿದ್ದೀಯಾ, ನಂದಂಗಾದರೆ ಏನು, ನಿನ್ನಾದರೂ ಹುಟ್ಟಿದ ಮೇಲೆ ಏನೋ ಬುಟ್ಟಿಯಲ್ಲಿ ಹಾಕಿ ನೀರಲ್ಲಿ ಕಳಿಸ್ತಾರೆ ನನ್ನ ಸಾಯಿಸೋದಕ್ಕೆ, ಕೊಲ್ಲೋದಕ್ಕೆ ರೆಡಿ ಇದ್ದರು. ನನ್ನದು ದೊಡ್ಡದ, ನಿನ್ನದು ದೊಡ್ಡದ? ನೀನಾದರೂ ಎಲ್ಲೂ ಬೆಳೆದೋ, ಅಟ್ಲೀಸ್ಟ್ ವಿದ್ಯಾಭ್ಯಾಸನಾದರೂ ಸಿಕ್ತು. ನನಗೆ 16-18 ವರ್ಷ ಆಗೋ ತನಕ ವಿದ್ಯಾಭ್ಯಾಸನೇ ಇಲ್ಲ. ಹಸುಗಳ ಜೊತೆ ಹಸು ಮೇಯಿಸ್ಕೊಂಡು ಅಲ್ಲಿ ಇಲ್ಲಿ ಗೊಲ್ಲನ ಥರ ಇದ್ದೆ ನಾನು. ಐ ವಾಸ್ ಲೈಕ್ ಅ ನಾರ್ಮಲ್ ಪರ್ಸನ್. ನೀನಾದರೂ ಯುದ್ಧ ಮಾಡೋದಕ್ಕೆ ಗೊತ್ತಿದೆ, ನನಗೆ ಅದೆಲ್ಲ ಬರೋದೇ ಇಲ್ಲ. ಸೊ ಹಾಗಾಗಿ ಲಾಟ್ ಆಫ್ ಟೈಮ್ಸ್ ಎಲ್ಲರಿಗೂ ಅಷ್ಟೇ ಮೇಡಮ್, ಈ ಭೂಲೋಕದಲ್ಲಿ ಕಾಲಿಟ್ಟು ಅಂತಂದರೆ ಇವೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ನೋಡಿ, ಈಗ ದುಡ್ಡು ಬಂದ್ಬಿಡುತ್ತಪ್ಪ, 100 ಕೋಟಿ, 1000 ಕೋಟಿ, 1,00,000 ಕೋಟಿ ಹಂಗಂತೇಳಿ 1,00,000 ಕೋಟಿ ಬಂತು ಅಂತಂತೇಳಿ ನಮ್ಗೆ ಸಾವು ಬರಲ್ವಾ? ನಮ್ಗೆ ವಯಸ್ಸಾಗಲ್ವಾ? ನಮಗೆ ಟಯರ್ಡ್ ಆಗಲ್ವಾ? ಕಾಯಿಲೆ ಬರಲ್ವಾ? ಅಲ್ಲೋ ಬೇರೆ ಏನೋ ಕಷ್ಟಗಳು ಬರೋದಿಲ್ವಾ? ದುಡ್ಡು ಅನ್ನೋದು ಒಂದು ದೊಡ್ಡ ಅಸ್ತ್ರ. ಈ ಕಷ್ಟಗಳನ್ನು ಎದುರಿಸೋಕೆ ಬೇಕಾಗಿರೋವಂಥ ಒಂದು ದೊಡ್ಡ ಅಸ್ತ್ರ ಅಂತ ಹೇಳ್ಬೋದು. ಬಿಟ್ಟರೆ ಕಷ್ಟಗಳು ಬರೋದಿಲ್ಲ ಅಂತಂತಲ್ಲ. ಸೊ ಹಾಗಾಗಿ ಕಷ್ಟ ಬರೋದು ವೆರಿ ವೆರಿ ನಾರ್ಮಲ್ ಥಿಂಗ್. ದಟ್ಸ್ ವೈ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಸಮಚಿತ್ತ ಇರಬೇಕು. ಅದು ಏನೇ ಬರಲಿ, ಯಾವಾಗ ಈ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೋ, ವಿ ಟೇಕ್ ಇಟ್ ವೆರಿ ವೆರಿ ಕಾಮ್ಲಿ, ವಿ ಟೇಕ್ ಇಟ್ ವಿತ್ ಈಸ್. ಈಗ ನಾನು ಹಿಂಗೆ ತೆಗೆದುಕೊಳ್ತೇನೆ ಅಂತ ಹೇಳ್ತೇನೆ, ನನಗೆ ಕಷ್ಟ ಇಲ್ಲ ಅಂತಲ್ಲ, ನನಗೆ ಬೇಜಾರಾಗೋದಿಲ್ಲ ಅಂತಲ್ಲ. ಬಟ್ ಐ ಹ್ಯಾವ್ ಕಮ್ ಇನ್ ಟು ಅ ಸ್ಟೇಟ್ ಆಫ್ ಮೈಂಡ್ ದಟ್ ಓಕೆ, ದಿಸ್ ಇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಏನೇ ಆಗಲಿ ಇದೆಲ್ಲ ನನ್ನ ಒಳ್ಳೆಯದಕ್ಕೆ ಆಗ್ತಿದೆ. ಆ್ಯಂಡ್ ದಿಸ್ ಇಸ್ ಆಫ್ ಇಟ್ ಈಸ್. ನನ್ನ ಕರ್ಮ ಪುಣ್ಯ ಅನುಸಾರವಾಗಿ ನನಗೇನು ಸಿಗಬೇಕು ಅದು ಸಿಗ್ತಿದೆ. ಬಟ್ ನನ್ನ ಪ್ರಯತ್ನ ನಾನು ಬಿಡ್ತಿಲ್ಲ ಅಷ್ಟೇ. ಮೆಜಾರಿಟಿ ಆಫ್ ದ ಟೈಮ್ಸ್ ಐ ಆಮ್ ಹ್ಯಾಪಿ ಬಿಕಾಸ್ ಧ್ಯಾನ ಮಾಡ್ತೇನೆ, ಮೆಡಿಟೇಷನ್ ಮಾಡ್ತೇನೆ, ಕೆಟ್ಟ ಆಲೋಚನೆಗಳೇನು ಬರೋದೇ ಇಲ್ಲ. ಅಂದರೆ ಅದಕ್ಕೆ ಎಂಟರ್ಟೈನ್ ಮಾಡ್ತಿಲ್ಲ ನಾನು. ಐ ಥಿಂಕ್ ಆ ರೀತಿ ಒಂದು ಧ್ಯಾನ ಸ್ಥಿತಿಗೆ ಹೋಗಿರೋದಕ್ಕೆ ನನಗೆ ಸ್ವಲ್ಪ ಸುಲಭ ಅನಿಸಿದೆ. ಇದು ಎಲ್ಲರಿಗೂ ಆಗುತ್ತೆ. ಆ ಸಮಚಿತ್ತ ಬರಬೇಕು. ಇದೆಲ್ಲ ಇಸ್ ವೆರಿ ನಾರ್ಮಲ್ ಅನಿಸ್ಬೇಕು. ಅಲ್ಲ, ನಮಗೆ ಪಾಂಡವರಿಗೆ ಬಂದ ಹಾಗೆ, ಕೃಷ್ಣನಿಗೆ ಬಂದ ಹಾಗೆ, ನಿಜವಾಗ್ಲೂ ಹೇಳ್ತೀನಿ, ಶ್ರೀರಾಮನಿಗೆ ಬಂದಷ್ಟು ಕಷ್ಟ ನಮ್ಗೆ ಯಾರೂ ಬರಲೇ ಇಲ್ಲ. ಅಲ್ಲ, ನಾವು ಯಾರಾದರೂ ವನವಾಸಕ್ಕೆ ಹೋಗಿದ್ದೀವ ನೀವು ಹೇಳಿ? ಅಲ್ಲ, ಹೋಗಿದ್ದೀವ? ಐ ಆಮ್ ಆಸ್ಕಿಂಗ್ ಯು ಸೀರಿಯಸ್ಲಿ. 10 ವರ್ಷ, 12 ವರ್ಷ, 14 ವರ್ಷ, 15 ವರ್ಷ. ಈಗ ಸಾಲ ಇದೆಯಪ್ಪ, ಇವತ್ತು ಮನಸ್ಸು ಮಾಡಿದ್ರೆ ಒಂದು 6 ತಿಂಗಳೋ, 1 ವರ್ಷನೋ, 2 ವರ್ಷಕ್ಕೋ ತೀರಿಸ್ಬೋದು. ಅವರೆಲ್ಲ ಎಷ್ಟು ವರ್ಷ ವನವಾಸಕ್ಕೆ ಹೋಗಿದ್ದಿದ್ದು. ಸೊ ಪ್ರತಿ ಸಲ ನನಗೆ ಕಷ್ಟ ಬಂದಾಗ ದೇವ್ರು ನೆನೆಸ್ಕೊಳ್ಳೋದು. ಅಯ್ಯೋ, ದೇವ್ರಿಗೆ ಎಷ್ಟು ಕಷ್ಟ ಇತ್ತಂತೆ, ನನಗೆ ಯಾವ್ದು ಲೆಕ್ಕ ಬಿಡಪ್ಪ, ಪರವಾಗಿಲ್ಲ. ಅದು ಬೇರೆ ಇನ್ನೊಂದು ನೋಡ್ಕೊಳ್ಳಿ, ಈ ನಮಗೆ ಬಂದಿರೋ ಕಷ್ಟಗಳು, ಬಹುತೇಕ ಕಷ್ಟಗಳು ನಾವೇ ಸೃಷ್ಟಿ ಮಾಡಿಕೊಂಡಿರ್ತೇವೆ. ನಾನು ಹೇಳ್ದನಲ್ಲ ಆಗಲೇ, ಚಿಲ್ಲರೆ ಕೆಲಸಗಳು ಮಾಡಿಕೊಂಡು ಅಂತೇಳಿ. ಸೊ ಚಿಲ್ಲರೆ ಕೆಲಸ ಬಿಟ್ಟರೆ ನಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದರೆ ಚಿಲ್ಲರೆನೇ ಗಟ್ಟಿ.
ಐ ಥಿಂಕ್ ತುಂಬ ಸರಿ ಪರ್ಸ್ಪೆಕ್ಟಿವ್ಸ್ ಮ್ಯಾಟರ್ ಆಗುತ್ತೆ ಅನ್ಸುತ್ತಲ್ವಾ ಗುರುಗಳೇ? ಯಾಕಂದರೆ ಏನೋ ತಪ್ಪು ನಡೀತಿದೆ ಅಥವಾ ನನಗೆ ಆಗ್ತಿಲ್ಲ ಅನ್ನೋವಾಗ ಅದನ್ನು ಹೆಂಗೆ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬದಲಿಗೆ ಸಾಕಷ್ಟು ಜನ ಈಸಿ ವೇನ ಹುಡುಕೊಂಡು ಬಿಡ್ತಾರೆ. ಈ ಥರ ತುಂಬ ಸೂಕ್ಷ್ಮವಾದ ವಿಷಯ, ಸೂಸೈಡ್ಗೆ ಹೋಗೋದು ಅಥವಾ ಈ ಥರ ವಿಷಯಗಳನ್ನ ಕೈಗೆತ್ಕೊಂಡು ಬಿಡ್ತಾರೆ. ಇಂಥದ್ರ ಬದಲಿಗೆ ದೇರ್ ಇಸ್ ಸಮಥಿಂಗ್ ಎಲ್ಸ್ ಆಲ್ಸೋ ಅನ್ನೋದನ್ನ ತಿಳ್ಕೋಬೇಕು ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ ಆ್ಯಕ್ಚುಲಿ. ಹಾಗಾದರೆ ಗುರುಗಳೇ, ಇವತ್ತಿನ ಟೆಕ್ನಿಕ್? ಸೊ ಅದ್ಭುತವಾದ ಟೆಕ್ನಿಕ್ ಇದೆ ಇದು, ಮತ್ತೆ ಮನಸ್ಸಿಗೆ ಹೇಳ್ಕೊಳ್ಳೋ ಅಂಥದ್ದು. ಸೊ ಇದು ಅಫರ್ಮೇಷನ್ ಅಂತಾದರೂ ಅಂದ್ಕೊಳ್ಬೋದು. ನಾವು ಪದೇ ಪದೇ ಇದನ್ನು ನಮ್ಮ ಮನಸ್ಸಲ್ಲಿ ಇದು ಕುಣಗುಡ್ತಾ ಇರಬೇಕು. ಇಟ್ ಹ್ಯಾಸ್ ಟು ಬಿ ರಿಪೀಟಿಂಗ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್ ಆ್ಯಂಡ್ ಅಗೇನ್. ಯಾವತ್ತು ನಾವು ಇದನ್ನು ಪದೇ ಪದೇ ಅಂದ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಆವಾಗ ನಮಗೇನು ಬೇಕೋ ಅದನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಹೇಳಬೇಕು? ಕೆಲವ್ರಿಗೆಲ್ಲ ಇದಿರುತ್ತೆ, ದುಡ್ಡು ಬಂದಾಗ ನೋಡೋಣ ಬಿಡು ಅಂತ ಹೇಳ್ತಿರ್ತೇವೆ. ಆಗ ದುಡ್ಡು ಬರೋದೇ ಇಲ್ಲ. ನಾವೇನು ಹೇಳಬೇಕು? ನಾನು ಎಷ್ಟು ಹಣವನ್ನು ಬೇಕಾದರೂ ಸ್ವೀಕರಿಸಲು ಸಿದ್ಧನಾಗಿದ್ದೇನೆ. ನಾವು ವಾಟ್ ದ ಸಿಗ್ನಲ್ಸ್ ದಟ್ ವಿ ಆರ್ ಸೆಂಡಿಂಗ್ ಟು ಯೂನಿವರ್ಸ್ ಈಸ್ ಐ ಆಮ್ ರೆಡಿ ಟು ರಿಸೀವ್ ಮೋರ್, ಐ ಆಮ್ ರೆಡಿ ಟು ರಿಸೀವ್ ಇನ್ ಬೌಂಟಿ. ನಾನು ಎಷ್ಟು ಹಣವನ್ನು ಬೇಕಾದರೂ ಸ್ವೀಕರಿಸಲು ತಯಾರಿದ್ದೇನೆ. ಎಷ್ಟೋ ಜನಕ್ಕೆ ಇವೆಲ್ಲ ಮನಸ್ಥಿತಿಗಳು, ಇನ್ನೂ ದುಡ್ಡೇ ಬಂದಿರಲ್ಲ. ದುಡ್ಡು ಬಂದರೆ ಅವ್ರದ್ದು ಪ್ರಾಬ್ಲಮ್ಮು, ಇವ್ರ ಪ್ರಾಬ್ಲಮ್ಮು, ಕಳ್ಳರ ಕಾಟನಂತೆ ಭಯ ಬಂದ್ಬಿಡುತ್ತೆ. ಸುಮ್ಮನೆ ಇವೆಲ್ಲವೂ ನಾವು ದುಡ್ಡು ಬರದೇ ಇರೋದಕ್ಕೆ ಮಾಡ್ಕೊಳ್ಳೋ ಅಂಥ ಬ್ಲಾಕೇಜಸ್ಸು. ದುಡ್ಡು ಬರೋದಕ್ಕೆ ರೆಡಿ ಇರುತ್ತೆ ನಮ್ಮ ಲೈಫ್ಗೆ, ನಮಗೆ ಆಪರ್ಚುನಿಟೀಸ್ ಬರೋದಕ್ಕೆ ರೆಡಿ ಇರುತ್ತೆ. ನಾವೇನು ಮಾಡ್ತೀವಿ? ಬ್ಲಾಕ್ ಮಾಡ್ತಾ ಇರ್ತೀವಿ. ಆಗಿರಬಾರ್ದು. ಯಾವತ್ತೂ ಹೇಳ್ಕೊಳ್ತಾ ಇರಬೇಕು, ಐ ಆಮ್ ರೆಡಿ ಟು ರಿಸೀವ್ ಮೋರ್, ಐ ಆಮ್ ಅ ಮನಿ ಮ್ಯಾಗ್ನೆಟ್. ನಾನು ದುಡ್ಡಿಗೆ ಒಂದು ಅಯಸ್ಕಾಂತ. ಐ ಲವ್ ಮನಿ ಆ್ಯಂಡ್ ಮನಿ ಲವ್ಸ್ ಮೀ ಇನ್ ರಿಟರ್ನ್. ಮನಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಐ ಲವ್ ಮೈ ಫ್ರೆಂಡ್ ಆ್ಯಂಡ್ ಮೈ ಫ್ರೆಂಡ್ ಲವ್ಸ್ ಮೀ ಇನ್ ರಿಟರ್ನ್. ಐ ಸೇಫ್ ಗಾರ್ಡ್ ಮನಿ. ಐ ಲವ್ ಲಕ್ಷ್ಮಿ. ಸಿ, ವೆನ್ ಯು ಕೀಪ್ ರಿಪೀಟಿಂಗ್ ಆಲ್ ಸಚ್ ಥಿಂಗ್ಸ್ ಇನ್ ಯುವರ್ ಮೈಂಡ್ ಏನಾಗುತ್ತೆ? ಸಬ್ಕಾನ್ಷಿಯಸ್ ಮೈಂಡು, ಸುಪ್ತ ಚೇತನ ಮನಸ್ಸು ಅದಕ್ಕೆ ಪೂರಕವಾಗಿ ತಯಾರಾಗುತ್ತೆ. ಸೊ ಯೂನಿವರ್ಸ್ಗೆ ಎಲ್ಲ ಗೊತ್ತಿದೆ, ಹೂ ಇಸ್ ರೆಡಿ ಆ್ಯಂಡ್ ಹೂ ಇಸ್ ನಾಟ್ ರೆಡಿ. ದಟ್ಸ್ ವೈ ಐ ಗೇವ್ ಅನ್ ಎಕ್ಸಾಂಪಲ್, ಬ್ಯೂಟಿಫುಲ್ ಎಕ್ಸಾಂಪಲ್ ಲಾಸ್ಟ್ ಟೈಮ್. ನಾವು ಚಿಕ್ಕ ಮಕ್ಕಳಿದ್ದಾಗ 1 ತಿಂಗಳು 2 ತಿಂಗಳು 3 ತಿಂಗಳು ಪಾಪ ಇದ್ದಾಗ ನಮ್ಮ ಮನೆಯಲ್ಲಿ ನಮ್ಮ ಒಂದು ನಾಮಕರಣಕ್ಕೆ ಬಿರಿಯಾನಿ ಮಾಡಿದ್ರು. ಮಗುಗೋಸ್ಕರ ಬಿರಿಯಾನಿ ಮಾಡಿರ್ತಾರೆ, ಅದೇ ಫಂಕ್ಷನು. ಬಟ್ ಮಗುಗೆ ಬಿರಿಯಾನಿ ಕೊಡಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ಮಗುಗಿನ್ನೂ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ, ಡೈಜೆಷನ್ ಮಾಡ್ಕೊಳ್ಳಲ್ಲ ಅಂತ. ಎಷ್ಟೋ ಜನಗಳು ನಾವು ಹಾಗೇ ಇರ್ತೇವೆ, ಬೇಕು ಅಂದ್ಕೊಳ್ತೇವೆ, ಬಟ್ ಅರ್ಹತೆನೇ ಇರೋದಿಲ್ಲ. ಸೊ ಹಾಗಾಗಿ ಮಸ್ಟ್ ಕೀಪ್ ಟೆಲಿಂಗ್ ಟು ಯೂನಿವರ್ಸ್ ದ್ಯಾಟ್ ಓಕೆ, ಐ ಆಮ್ ರೆಡಿ ಟು ರಿಸೀವ್ ಮೋರ್. ನಾನು ಹಣವನ್ನು ಆಕರ್ಷಿಸುವ ವ್ಯಕ್ತಿಯಾಗಿದ್ದೇನೆ. ನನಗೆ ಹಣದ ಮಾರ್ಗಗಳು, ಅವಕಾಶಗಳು ಹೇರಳವಾಗಿ ಯಥೇಚ್ಛವಾಗಿ ಕಾಣುತ್ತಿದೆ. ನಾನು ಎಲ್ಲಿ ಹೋದರಲ್ಲಿ ಸಂತೋಷವಿರುತ್ತದೆ. ನಾನು ಏನು ಮಾಡಿದರೂ ಅದರಲ್ಲಿ ಲಾಭ ಇರುತ್ತದೆ. ಥ್ಯಾಂಕ್ ಯು ಯೂನಿವರ್ಸ್ ಪದೇ ಪದೇ ಹೇಳ್ತಿರ್ಬೇಕು. ಆಗ ಮಾತ್ರ ನಾವು ವಿ ಕ್ಯಾನ್ ಮ್ಯಾಗ್ನೆಟೈಸ್ ಮನಿ, ನಾಟ್ ಜಸ್ಟ್ ಮನಿ, ಸಕ್ಸಸ್ ಆರ್ ಅಬಂಡೆನ್ಸ್ ಆರ್ ಎನಿಥಿಂಗ್ ದಟ್ ಯು ವಾಂಟ್ ಟು ಕಾಲ್ ಇಟ್. ರೈಟ್. ಐ ಥಿಂಕ್ ಸಾಲ ತೀರಿಸಿ ಶ್ರೀಮಂತರಾಗೋದು ನಮ್ಮ ಕೈಯಲ್ಲೇ ಇದೆ ಅಂತ ಈ ಎಪಿಸೋಡ್ನ ನೋಡಿದ್ರೆ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಮುಂದಿನ ಫೆಬ್ರವರಿಯಲ್ಲಿ ನಮಗೆ 23ನೇ ತಾರೀಕು ನಮ್ಮ ವರ್ಕ್ಶಾಪ್ ನಡೀತಿದೆ. ತಾವೆಲ್ಲರೂ ಬಂದು ವರ್ಕ್ಶಾಪ್ನ ಅಟೆಂಡ್ ಮಾಡಿ ರಿಜಿಸ್ಟ್ರೇಷನ್ಸ್ಗಾಗಿ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ತಮ್ಮ ರಿಜಿಸ್ಟ್ರೇಷನ್ಸ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.